ನಮಸ್ಕಾರ ಎಲ್ಲ ನನ್ನ ಹಾವೇರಿ ಮಂದಿಗೆ. ಕೆಲವೊಂದಿಷ್ಟು ಪೌರಾಣಿಕ ಕಥೆಗಳನ್ನ ನಾವು ಸಿನಿಮಾಗಳಲ್ಲಿ ನೋಡಿರ್ತೇವಿ ಅಥವಾ ಪುಸ್ತಕಗಳಲ್ಲಿ ಓದಿರ್ತೇವಿ. ಆದ್ರೆ ಆ ಘಟನೆ ನಡೆದಂತ ಸ್ಥಳ ಹೆಂಗಿರ್ತೈತೆ ಅಂತೂ ಇದುವರೆಗೂ ನಾವು ನೋಡಿರಂಗಿಲ್ಲ. ಅಂತದ ಒಂದು ಪೌರಾಣಿಕ ಘಟನೆ ನಡೆದ ಸ್ಥಳಕ್ಕ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೊಂಟೆ. ಸೊ ವಿಡಿಯೋನ ಪೂರ್ತಿ ನೋಡ್ರಿ, ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಈ ಕಥೆ ಸ್ಟಾರ್ಟ್ ಆಗೋದು ಹಾವೇರಿ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಒಳಗ. ಅಲ್ಲೊಬ್ಬ ಶ್ರೀಮಂತ ವ್ಯಾಪಾರಿ ವಾಸವಾಗಿರ್ತಾನ. ಅವನಿಗೆ ಕೊಡಗೂಸು ಎಂಬ ಒಬ್ಬ ಮುಗ್ಧ ಮಗಳು ಕೂಡ ಇರ್ತಾಳ. ಪ್ರತಿದಿನ ಆ ವ್ಯಾಪಾರಿ ಹಾಲನ್ನ ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೂ ಹೋಗಿ ಪೂಜಿಸುತ್ತಿರ್ತಾನ. ಪೂಜೆ ಮುಗಿದ ನಂತರ ಆ ವ್ಯಾಪಾರಿ ತಂದಿದ್ದ ಹಾಲನ್ನ ತಾನೇ ಕುಡಿದು ಮನೆಗೆ ಬರ್ತಿರ್ತಾನ. ಒಂದು ದಿನ ಆ ವ್ಯಾಪಾರಿ ತನ್ನ ವೈಯಕ್ತಿಕ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗುವ ಸಂದರ್ಭ ಎದುರಾಗ. ಹೀಗಿದ್ದಾಗ ಆ ವ್ಯಾಪಾರಿ ತನ್ನ ಮಗಳಾದ ಕೊಡಗೂಸನ್ನು ಕರೆದು, ನಾನು ಮರಳಿ ಬರೋವರೆಗೂ ಶಿವನಿಗೆ ಹಾಲನ್ನ ನೀನೇ ತೆಗೆದುಕೊಂಡು ಹೋಗು ಅಂತ ಹೇಳಿ ಊರಿಗೆ ಹೋಗ್ತಾನ. ಇತ್ತ ತಂದೆಯ ಆಜ್ಞೆಯಂತೆ ಆ ಪುಟ್ಟ ಹುಡುಗಿ ಕೊಡಗೂಸು ಹಾಲಿನ ಪಾತ್ರೆ ಹಿಡಿದು ಶಿವನ ದೇವಾಲಯಕ್ಕೆ ಹೋಗುತ್ತಾಳೆ. ಏನು ಅರಿಯದ ಅಮುಗ್ಧ ಹುಡುಗಿ ತಂದಿದ್ದ ಹಾಲನ್ನ ಶಿವನ ಮುಂದೆ ಇಟ್ಟು ಶಿವನಿಗೆ ಕುಡಿಯಲು ಹೇಳ್ತಾಳೆ. ಪರಶಿವನೇ ಆ ಹಾಲನ್ನು ಕುಡಿಯುತ್ತಾನೆ ಅಂತ ಭಾವಿಸಿದ ಆ ಹುಡುಗಿ ಶಿವನನ್ನ ಪರಿಪರಿಯಾಗಿ ಬೇಡಿ ಹಾಲನ್ನು ಕುಡಿಯಲು ಕೇಳುತ್ತಾಳೆ. ಎಷ್ಟೇ ಬೇಡ್ಕೊಂಡ್ರು ಶಿವ ಬರ್ದಿದ್ದಾಗ ಕೊಡಗೂಸು ತಂದಿದ್ದ ಹಾಲನ್ನು ಕುಡಿಸಿ ಬರ್ದಿದ್ದರೆ ತನ್ನ ತಂದೆ ಬೈಯುತ್ತಾನೆ ಎಂದು ತಿಳಿದು ಅಳುತ್ತಾ ತನ್ನ ತಲೆಯನ್ನ ಶಿವಲಿಂಗಕ್ಕೆ ಚಚ್ಚಿಕೊಳ್ಳುವ ಮುಖಾಂತರ ಶಿವನನ್ನ ಬರಲು ಬೇಡಿಕೊಳ್ತಾಳೆ. ಈ ಕೊಡಗೂಸಿನ ಮುಗ್ಧತೆಗೆ ಸಾಕ್ಷಾತ್ ಶಿವನು ಪ್ರತ್ಯಕ್ಷನಾಗಿ ಕೊಡಗೂಸು ತಂದ ಹಾಲನ್ನ ಕುಡಿಯುತ್ತಾನ. ಶಿವನಿಗೆ ಹಾಲು ಕುಡಿಸಿದ ಖುಷಿಯಲ್ಲಿ ಕೊಡಗೂಸು ಮನೆಗೆ ಹೋಗುತ್ತಾಳ. ಊರಿಗೆ ಹೋಗಿದ್ದ ತನ್ನ ತಂದೆ ಸಂಜೆ ಮನೆಗೆ ಬರ್ತಾನೆ. ಬಂದ ತಕ್ಷಣ ತನ್ನ ಮಗಳಿಗೆ ಶಿವನಿಗೆ ಹಾಲು ಕೊಟ್ಟು ಬಂದೆ ಎಂದು ವಿಚಾರಿಸುತ್ತಾನ. ಆಗ ಕೊಡಗೂಸು ಅಲ್ಲಿ ನಡೆದ ಎಲ್ಲಾ ಘಟನೆಗಳ ಬಗ್ಗೆ ತಂದೆಗೆ ಹೇಳುತ್ತಾಳೆ. ಎಲ್ಲವನ್ನು ಕೇಳಿದ ಆ ತಂದೆ ಯಾರೋ ನನ್ನ ಮಗಳಿಗೆ ತಾನೇ ಶಿವನೆಂದು ಹಾಲು ಕುಡಿದು ಮೋಸ ಮಾಡಿದ್ದಾರೆ ಎಂದು ಸಿಟ್ಟಾಗುತ್ತಾನೆ. ಮರುದಿನ ಇದನ್ನು ಪರೀಕ್ಷಿಸಲು ಮತ್ತೆ ಆ ತಂದೆ ಕೊಡಗೂಸಿನ ಕೈಯಲ್ಲಿ ಹಾಲನ್ನು ಕೊಟ್ಟು ಮಗಳನ್ನು ಹಿಂಬಾಲಿಸುತ್ತಾನೆ. ಮತ್ತೆ ಆ ಕೊಡಗೂಸು ಶಿವನ ಮುಂದೆ ನಿಂತು ಹಾಲು ಕುಡಿಯಲು ಪ್ರಾರ್ಥಿಸುತ್ತಾಳೆ. ಎಷ್ಟೇ ಬೇಡಿಕೊಂಡರೂ ಆ ಶಿವ ಬರುವುದೇ ಇಲ್ಲ. ಮರೆಯಲ್ಲೇ ನಿಂತು ಮಗಳನ್ನು ಗಮನಿಸುತ್ತಿದ್ದ ಆ ತಂದೆ ಕೊಡಗೂಸಿನ ಬಳಿ ಬಂದು, ನೀನು ನನಗೆ ಸುಳ್ಳು ಹೇಳಿದ್ದೀಯಾ, ಆ ಶಿವ ಬರುವುದಿಲ್ಲ ಎಂದು ಹೇಳುತ್ತಾನೆ. ನನ್ನ ತಂದೆಯೇ ನನ್ನನ್ನ ಸುಳ್ಳು ಎಂದಿದ್ದಕ್ಕೆ ಮನನೊಂದ ಆ ಕೊಡಗೂಸು ಶಿವನಿಗೆ ಪ್ರತ್ಯಕ್ಷನಾಗೂ ನಾನು ಸುಳ್ಳು ಹೇಳುತ್ತಿಲ್ಲ ಎಂದು ನನ್ನ ತಂದೆಗೆ ಸಾಬೀತುಪಡಿಸಿ ಎಂದು ಶಿವನಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಆ ಮುಗ್ಧ ಮಗುವಿನ ಗೋಳಾಟ ನೋಡಿ ಆ ತಕ್ಷಣವೇ ಗುಡುಗಿನಿಂದ ಶಿವಲಿಂಗ ಸೀಳಿ ಶಿವನು ಪ್ರತ್ಯಕ್ಷನಾಗಿ ಕೊಡಗೂಸನ್ನು ತಬ್ಬಿಕೊಂಡು ಆ ತಂದೆಯನ್ನು ನೋಡುತ್ತಾ, ಇನ್ನೊಮ್ಮೆ ಎಂದಿಗೂ ಕೊಡಗೂಸನ್ನು ಪರೀಕ್ಷಿಸಬೇಡಿ, ಆಕೆ ಕರೆದಾಗಲೆಲ್ಲ ನನ್ನಿಂದ ಬರಲು ಅಸಾಧ್ಯ, ಆದ್ದರಿಂದ ಈ ಮಗುವನ್ನು ನಾನೇ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಶಿವನು ಲಿಂಗದ ಒಳಗೆ ಹೊರಡುತ್ತಾನೆ.